ಒಂದು ನಮಸ್ಕಾರ ಹೇಳಿ ಮಾರ್ರೆ. ಇವತ್ತು ಭುವನೇಂದ್ರ ವಿದ್ಯಾಶಾಲೆಯ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಒಂದೆರಡು ಮಾತನ್ನಾಡೋದಕ್ಕೆ ಬಯಸ್ತೇನೆ. ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದರೆ, ನನ್ನ ಮಕ್ಕಳು ಓದಿದ ಶಾಲೆಯಲ್ಲಿ ನನಗೊಂದು ಪುಟ್ಟ ಅವಕಾಶ ಸಿಕ್ಕಿರುವುದು ನನಗೆ ಭಾಳ ಸಂತೋಷ ತಂದಿರುವಂಥ ವಿಚಾರ ಅಂತ ನಾನು ಭಾವಿಸ್ತೇನೆ. ಈ ಅವಕಾಶ ನಿಮಗೂ ಸಿಗಬೇಕು ಎನ್ನುವುದು ನನ್ನ ಭಾಳ ದೊಡ್ಡ ಅಪೇಕ್ಷೆ ಆಗಿರ್ತದೆ. ಈ ಅವಕಾಶ ಎಲ್ಲರಿಗೂ ಖಂಡಿತವಾಗಿ ಸಿಗುವುದಕ್ಕೆ ಸಾಧ್ಯತೆ ಇದೆ. ಯಾಕಂತೇಳಿದರೆ, ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದ್ರ ಮೂಲಕ ಈ ಅವಕಾಶಕ್ಕೆ ಅರ್ಹತೆಯನ್ನು ನಾವು ಪಡ್ಕೋಬೇಕು ಎನ್ನುವಂಥ ಕೋರಿಕೆಯನ್ನು ನಾನು ಇಲ್ಲಿ ನೆರೆದಿರುವ ಎಲ್ಲ ಪೋಷಕ ಬಂಧು ಭಗಿನಿಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಭುವನೇಂದ್ರ ವಿದ್ಯಾಶಾಲೆ ಆರಂಭದ ದಿನಗಳಲ್ಲಿ ನನ್ನ ಮಗನನ್ನು ಇಲ್ಲಿ ನಾನು ಸೇರ್ಪಡೆ ಮಾಡಿದ್ದೆ. ಒಳ್ಳೆಯ ಸಜ್ಜನ ಆಗಬೇಕು ಎನ್ನುವುದು ನಮ್ಮ ಉದ್ದೇಶ ಆಗಿತ್ತು. ಸಚ್ಚಾರಿತ್ರವಂತರನ್ನಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಎನ್ನುವುದು ನಮ್ಮ ಉದ್ದೇಶ ಆಗಿತ್ತು. ಈ ನಿಟ್ಟಿನಲ್ಲಿ ನಾವು ಅರಸ್ತಾ ಬಂದಾಗ ನಮಗೆ ಗೋಚರಕ್ಕೆ ಬಂದಿರುವುದು ಆಗ ತಾನೇ ಆರಂಭಗೊಂಡಿರುವಂಥ ಭುವನೇಂದ್ರ ವಿದ್ಯಾಶಾಲೆ. ಭುವನೇಂದ್ರ ವಿದ್ಯಾಶಾಲೆ ಆರಂಭದಲ್ಲಿ ಸ್ವಲ್ಪ ಎಡರು ತೊಡರುಗಳನ್ನು ಅದು ಕಂಡದ್ದು ನಮಗೆ ಗೊತ್ತಿದೆ. ಸ್ವಲ್ಪ ಗೊಂದಲ ಆಯಿತು. ಇಂಗ್ಲೀಷ್ ಮೀಡಿಯಂ ಮಾಡಬಾರ್ದು, ಆ ಥರದ ಗೊಂದಲಗಳಾದಂಥ ಸಂದರ್ಭದಲ್ಲಿಯೂ ನಾವು ಅವರ ಜೊತೆಗೆ ಇದ್ದು ನಾವು ಸಾಕಾರವನ್ನು ಮಾಡಿದೆವು. ಈ ನಿಟ್ಟಿನಲ್ಲಿ ಇವತ್ತು 2003ರಲ್ಲಿ 2003ರಲ್ಲಿ ಆರಂಭಗೊಂಡಿರುವ ಈ ಶಾಲೆ ಇವತ್ತು 22 ವರ್ಷ ಸತತವಾಗಿ ಅತ್ಯಂತ ಯಶಸ್ಸನ್ನು ಕಂಡಿದೆ. ಸುಮಾರು ಹತ್ರ 500 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಭಾಳ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಲಿಸಿದ ಎಲ್ಲ ಗುರುವೃಂದದವರನ್ನು ನಾನು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಭಾಳ ಒಳ್ಳೆ ಟೀಚರ್ಸ್ ಇದ್ದಾರೆ. ನಿಜವಾಗಿ ತನ್ನ ಮಕ್ಕಳ ಹಾಗೇ ನೋಡುವಂಥ ಶಿಕ್ಷಕರು ಇರೋದರಿಂದ ನಮಗೆ ಭಾಳ ನಿರಾಳವಾಗಿ ನಾವು ಇರ್ಬೋದು ಮಕ್ಕಳನ್ನು ಇಲ್ಲಿ ಒಳಗಡೆ ಬಿಟ್ಟು ಅಂತ ನನ್ನ ಒಂದು ನಂಬಿಕೆ, ಮತ್ತು ಅದು ಸತ್ಯವೂ ಕೂಡ. ಈ ನಿಟ್ಟಿನಲ್ಲಿ ನಾನು ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು. ತಂದೆಯಾಗಿ ಅಥವಾ ಪೋಷಕನಾಗಿ ನಾನು ನಿಮ್ಮ ಜೊತೆಗೆ ಇವತ್ತು ನೀವೆಲ್ಲ ಇದ್ದೀರಿ. ನಿಜವಾಗಿ ಎಲ್ಲ ಪೋಷಕರ ಮನೆ ಹತ್ತಿರ ಶಾಲೆ ಇದ್ದರೂ ನೀವು ಇಲ್ಲಿ ಬಂದು ಸೇರಿಸಿದ್ದೀರಿ ಅಂದರೆ ಏನೋ ಒಂದು ಭಾಳ ದೊಡ್ಡ ಆಶಯ ಆಕಾಂಕ್ಷೆ ನಿಮ್ಮ ಮನಸ್ಸಿನಲ್ಲಿ ಇದೆ ಎನ್ನುವುದು ನನಗೆ ಖಂಡಿತವಾಗಿ ಗೊತ್ತು. ಫೀಸ್ ಕಟ್ಟಲಿಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿಯವರು ನಮ್ಮಲ್ಲಿ ಕೆಲವರಿದ್ದಾರೆ. ಹೇಳಿಕೊಳ್ಳದ ಸ್ಥಿತಿ ನಮ್ಮದಾಗಿರ್ತದೆ. ಆದ್ದರಿಂದ ಆದಾಗ್ಯೂ ಸಹಿತ ನಮ್ಮ ಮಕ್ಕಳಿಗೆ ಯಾವುದೇ ಕೊರತೆ ಆಗಬಾರ್ದು, ನಾವು ನಮ್ಮ ಮಕ್ಕಳನ್ನು ಭಾಳ ಚೆನ್ನಾಗಿ ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸೇರಿಸಿದ್ದೇವೆ. ಖಂಡಿತ ನಿಮಗೆ ಅನ್ಯಾಯ ಖಂಡಿತ ಆಗೋದಿಲ್ಲ ಎನ್ನುವುದು ನನ್ನ ಒಂದು ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹೇಳೋದಕ್ಕೆ ಬಯಸ್ತೇನೆ. ಒಂದು ನಿಜವಾದ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹೇಳಬೇಕು. ಮಕ್ಕಳಿಗೆ ಚರಿತ್ರವಂತರಾಗೋದು ಶಾಲೆಯಿಂದ ಸ್ವಲ್ಪ ಮಟ್ಟಿಗೆ, ಅದು ಶಾಲೆಯಲ್ಲಿ ಎಲ್ಲ ಕಲಿತಾರಂತ ನಾನು ಹೇಳೋದಿಲ್ಲ, ಮನೆಯಿಂದಲೇ ಅದು ಪ್ರಾರಂಭ ಆಗುವುದು. ನಾನು ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹೇಳ್ತೇನೆ ಬಂಧುಗಳೇ, ತಪ್ಪು ತಿಳಿಬಾರ್ದು. ಯಾಕಂತೇಳಿದ್ರೆ ಸತ್ಯವಾದ ಮಾತು ಅದು ಕಠೋರವಾಗಿರ್ತದೆ, ಅದು ಜೀರ್ಣಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಆದರೂ ನಾನು ಹೇಳದಿದ್ದರೆ ನಿಮ್ಮ ಒಬ್ಬ ಸಹೋದರನಾಗಿ ನನಗೆ ಅಂತ ಅರ್ಹತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ನಾವು ಮನೆಯಲ್ಲಿ ಮಕ್ಕಳ ಮುಂದೆ ನಾವು ಏನಾದರೂ ಮಾತಾಡುವಂಥ ಪರಿಸ್ಥಿತಿ ಬಂದಾಗ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಅತ್ತೆ ಮಾವನಿಗೆ, ಮಾವ ಅತ್ತೆಗೆ, ಅಥವಾ ನಮ್ಮ ಹಿರಿಯರಿಗೆ ನಾವು ಮಾತಾಡುವಂಥ ಸಂದರ್ಭ ಬಂದಾಗ ನಮ್ಮ ಮಗುವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ನಾನು ನನ್ನ ಮಗುವಿನ ಮುಂದೆ ನೀವು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಗಂಡ ಹೆಂಡತಿಗೆ ನೀವು ಏನಾದರೂ ಒಂದು ನಿರ್ದೇಶನವನ್ನು
ಅದು ಭಾಳ ಸಿಟ್ಟಿನಲ್ಲಿ ಎಂಥ ಮಾತು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಥರದ ಭಾವನೆಯನ್ನು ನಾವು ವ್ಯಕ್ತಪಡಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸುವುದು ಅತ್ಯಂತ ಸೂಕ್ತವಾಗಿರುವಂಥ ವಿಚಾರ ಅಂತ ನನ್ನ ಭಾವನೆ. ಯಾಕಂತೇಳಿದರೆ ಅದು ಮಕ್ಕಳ ಮನಸ್ಸಿಗೆ ಇದು ಒಳ್ಳೆ ಮಾತು ಎನ್ನುವುದು ಭಾಳ ಪಟ್ಟನೆ ಇಟ್ಕೊಳ್ತದೆ. ಆದ್ದರಿಂದ ಮಕ್ಕಳ ಮನಸ್ಸಿಗೆ ಅದು ಪರಿಣಾಮಕಾರಿಯಾಗಿ ಏನು ಅಂಟಿಕೊಳ್ತದೆ, ಅದು ನಮ್ಮ ಮೇಲೆಯೂ ಪ್ರಯೋಗ ಆಗ್ಬೋದು, ಅವರು ದೊಡ್ಡವರಾದ ಮೇಲೆಯೂ ಅದು ಪ್ರಯೋಗ ಆಗುವಂಥ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ನಾನು ನಿಮ್ಮನ್ನು ವಿನಂತಿ ಮಾಡಿಕೊಳ್ಳೋದು, ಏನಾದರೂ ನಿಮ್ಮ ಮನೆ ಈಗ ಗಂಡ ಹೆಂಡತಿ ಜಗಳ ಮಾಡಬಾರ್ದಂತ ನಾನು ಹೇಳೋದಿಲ್ಲ. ಆ ಮಕ್ಕಳಿರುವ ಸಂದರ್ಭವನ್ನು ತಪ್ಪಿಸಿಕೊಂಡು ಜಗಳ ಮಾಡ್ರಪ್ಪ, ಸಖತ್ತು ಜಗಳ ಮಾಡಬೇಕು. ಅದರಲ್ಲಿ ಒಂಥರ ಥ್ರಿಲ್ ಇರ್ತದೆ, ಖುಷಿ ಇರ್ತದೆ. ಇಲ್ಲದಿದ್ದರೆ ಅದು ಖುಷಿ ಇರುವುದಿಲ್ಲ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಜಗಳ ಮಾಡಲೇಬೇಕು. ಆದ್ದರಿಂದ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಮಕ್ಕಳ ಮುಂದೆ ಅಲ್ಲ, ಮಕ್ಕಳು ಶಾಲೆಗೆ ಹೋದಾಗ ಹಿಡ್ಕೋಬೇಕು. ಮಕ್ಕಳು ಶಾಲೆಗೆ ಹೋದಾಗ ಖಂಡಿತವಾಗಿ ನೀವು ಜಗಳ ಮಾಡಿರಿ, ಖುಷಿಯಲ್ಲಿ ಜಗಳ ಮಾಡಿ ಮತ್ತೆ ರಾಜ ಆಗಿ ಆವಾಗ ಮತ್ತೆ ತುಂಬ ಖುಷಿ ಇರ್ತದೆ ಅಂತ ನನ್ನ ಭಾವನೆ. ಆದ್ದರಿಂದ ಮಕ್ಕಳ ಮುಂದೆ ಮಾತ್ರ ಬೇಡ. ಇನ್ನೊಂದು, ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಆದರ್ಶ ಆಗಿರ್ತೇವೆ, ನಾವು ಹೀರೋ ಆಗಿರ್ತೇವೆ. ಅಪ್ಪನನ್ನು ಎಲ್ಲ ಕಡೆಯಲ್ಲಿ ಹೀರೋ ಅಂತ ಹೇಳ್ತಾರೆ. ಅಮ್ಮ ಟುಸ್ಸು ಮಾಡಿದರೆ ಮಗುವಿನ ಮನಸ್ಸಿಗೆ ಹೀರೋ ಅಂತ, ಅಪ್ಪ ಹೀರೋ ಏನೂ ಅಲ್ಲ, ಬರೀ ದಂಡಕ್ಕೆ ಇರುವುದು ಅಂತ ಭಾವನೆ ಬಂದುಬಿಟ್ರೆ ಭಾಳ ಕಷ್ಟ ಆಗ್ತದೆ ನಿಮಗೆ ನಿಭಾಯಿಸಲಿಕ್ಕೆ. ಅವನು ಕೊನೆಗೆ ಅಮ್ಮನಿಗೂ ಏನು ರೆಸ್ಪೆಕ್ಟು ಕೊಡದ ಸ್ಥಿತಿಗೆ ಬರ್ತಾನೆ ಎನ್ನುವುದನ್ನು, ಆ ಸತ್ಯವನ್ನು ತಾವುಗಳು ತಿಳ್ಕೋಬೇಕು ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು, ನಾವು ಸ್ವಲ್ಪ ಓದಿದವರು ಇರ್ತೇವೆ. ಇಂಗ್ಲೀಷ್ ಮೀಡಿಯಮ್ಗೆ ಕಲಿಸಿದರೆ 25% ಮಾತ್ರ ಶಾಲೆಯಲ್ಲಿ, 75% ನಾವು ಮನೆಯಲ್ಲಿ ಕಲಿಸಬೇಕು. ನನಗೆ ಕಲಿಸಲಿಕ್ಕೆ ಆಗದಿದ್ದರೆ ನಾವು ಟ್ಯೂಷನ್ಗಾದರೂ ಮಕ್ಕಳನ್ನು ಸೇರಿಸಿ ನಾವು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಆ ಮಕ್ಕಳ ಪೋಷಕರು ಇಲ್ಲಿ ಅಂಗಡಿ ಅಲಿಯುವುದನ್ನು ನಾವು ನೋಡಿದ್ದೇವೆ. ಅದು ಉಂಟಾ ಇದು ಉಂಟಾ ಅಂತ ಕೇಳಿ. ನಾವು ಮೊದಲು ಹೇಗೆ ಮಾಡ್ತಿದ್ದೆವು, ಎಲ್ಲಿಲ್ಲದ ಸರಕುಗಳನ್ನೆಲ್ಲ ಹುಡುಕಿಕೊಂಡು ಶೋಧನೆ ಮಾಡಿ ಅದರಿಂದ ಪ್ರಾಜೆಕ್ಟ್ ವರ್ಕನ್ನು ನಾವು ಮಾಡ್ತಿದ್ದೆವು. ಈಗ ಮಕ್ಕಳು ಹಾಗೆಲ್ಲ, ಎಲ್ಲ ರೆಡಿ ಮೆಟೀರಿಯಲ್ಸ್ ಸಿಕ್ಕತ್ತೆ. ಅಮ್ಮನಿಗೆ ಹೇಳಿದರೆ ಅಪ್ಪನಿಗೆ ಚುಚ್ಚುತ್ತಾರೆ, ಅಪ್ಪ ಹೋಗಿ ಅಂಗಡಿ ಅಲ್ದು ಖಂಡಿತವಾಗಿ ತಂದು ಕೊಡ್ತಾರೆ. ನೈಜ ಅನುಭವ ಆ ಮಕ್ಕಳಿಗೆ ಆಗೋದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ನೈಜ ಅನುಭವ ಆಗುವಂಥ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ನೀವು ಅವಕಾಶವನ್ನು ಕೊಡಬೇಕು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೈ ಮುಗಿದು ಕೇಳೋದು ಇದು ಮಾತು. ಒಂದು ನಿಮಿಷ, ಹಲೋ, ಒಂದೇ ನಿಮಿಷ, ಏನು ಗೊತ್ತಾ ಈ ಮಾತು ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮಗುವಿನ ಮುಂದೆ ನಿಮ್ಮ ಹೀರೋ ಯಾರು ಕೇಳಿದರೆ ನಮ್ಮ ಟೀಚರ್ ಅಂತಲೇ ಹೇಳ್ತಾರೆ. ಮಕ್ಕಳ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಏನು ಪರಿಣಾಮ ಬೀರುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ವಿದ್ಯಾ ಮೇಡಮ್ ಅಂತಲೇ ಹೇಳ್ತಾರೆ. ಅಥವಾ ಅವರ ಕ್ಲಾಸ್ ಟೀಚರ್ಸ್ ಇದ್ದಾರೆ, ಅವರ ಹೆಸರನ್ನೇ ಹೇಳ್ತಾರೆ. ಯಾಕೆ? ನೀವು ಆ ಮಗುವಿನ ಮುಂದೆ ಈ ಟೀಚರನ್ನು ಬೈದದ್ದೇ ಆದರೆ ನಿಮ್ಮ ಅವನತಿಗೆ ನೀವೇ ಕಾರಣರಾಗಿರ್ತೀರಿ. ಇವತ್ತು ಅದು ಪರಿಣಾಮ ಬೀರೋದಿಲ್ಲ, ಸ್ವಲ್ಪ ವರ್ಷ ಹೋದ ನಂತರ ಖಂಡಿತವಾಗಿ ಅದು ಪರಿಣಾಮ ಬಿದ್ದೇ ಬೀರುತ್ತೆ ಎನ್ನುವಂಥ ಸತ್ಯ ತಾವು ತಿಳ್ಕೋಬೇಕು. ಮಕ್ಕಳ ಶಿಕ್ಷಕರನ್ನು ಮಕ್ಕಳ ಮುಂದೆ ಯಾವುದೇ ಕಾರಣಕ್ಕೂ ಬೈಯುವಂಥ, ಅಳೆಯುವಂಥ ಅಥವಾ ಚೀಪಾಗಿ ನಾವು ಅವರನ್ನು ನೋಡುವಂಥ ಏನು ಪ್ರಮೇಯ ನಮ್ಮಲ್ಲಿ ಉಂಟಾಗಬಾರ್ದು ಎನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಾವು ಅವರನ್ನು ಅಷ್ಟು ಚೀಪಾಗಿ ನೋಡಿದರೆ ಮಗು ಅವರಿಂದ ಪಡಿಬೇಕಾದಂಥ ಏನು ಸಂಸ್ಕಾರ ಅಥವಾ ವಿದ್ಯೆ ಏನಿದೆ ಅದನ್ನು ಪಡಿಲಿಕ್ಕೆ ಉಮೇದು ತೋರಿಸಲ್ಲ, ಉತ್ಸಾಹ ತೋರಿಸೋದಿಲ್ಲ. ಆದ್ದರಿಂದ ಇದಕ್ಕೆ ನಾವೇ ಕಾರಣರಾಗಿರ್ತೇವೆ. ಆದ್ದರಿಂದ ದಯವಿಟ್ಟು ಪೋಷಕರೇ ಮಕ್ಕಳ ಶಿಕ್ಷಕರನ್ನು ಗೌರವಿಸುವ ಹಾಗಂತ ಈ ಮಾಸ್ಟರ್ನ ಕರೆಸಿದ್ದು ಇದಕ್ಕೆ ಟೀಚರ್ಸನ್ನು ಹೊಗಳಲಿಕ್ಕೆ ಅಂತ ತಿಳ್ಕೊಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಕೇಳಿ, ಟೀಚರನ್ನು ನೀವು ಪ್ರಶ್ನೆ ಮಾಡಬೇಕು. ಯಾವಾಗ? ಮಗುವಿನ ಮುಂದೆ ಅಲ್ಲ, ಬೇರೆ ಟೈಮಲ್ಲಿ ಟೀಚರನ್ನು ಪ್ರಶ್ನೆ ಮಾಡಲೇಬೇಕು. ತಪ್ಪು ಕೊಡುವವರು ಇದ್ದಾರೆ, ಇಲ್ಲಿದ್ದಾರೆ ಅಂತ ನಾನು ಹೇಳೋದಲ್ಲ, ಆದರೆ ಇದ್ದಾರೆ. ಅದು ನಮ್ಮ ಗೋಚರಕ್ಕೆ ಬಂದಿರೋದಿಲ್ಲ, ಹೇಳ್ತೇವೆ ಬೈ ಮಿಸ್ಟೇಕ್ ಆಗಿರ್ತದೆ. ಅದು ನೀವು ಸೂಕ್ಷ್ಮವಾಗಿ ಗಮನಿಸಿ ಹೇಳಿದರೆ ಅದು ನಿಮಗೂ ಒಂದು ಹೋಮ್ವರ್ಕ್ ಕೊಟ್ಟಾಗಿರ್ಬೋದು. ಆದ್ದರಿಂದ ನೀವು ಮಗುವನ್ನು ನೋಡದೆ ಖಾಲಿ ಇವತ್ತು ಶಾಲೆಗೆ ಸೇರಿಸಿ ಇನ್ನೊಂದು ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಮಗುವನ್ನು ನೋಡಿದರೆ ಆಗೋದಿಲ್ಲ. ಪ್ರತಿದಿನ ಹತ್ತಿರ ಮಗುವನ್ನು ಕೂರಿಸಿ
ಮುದ್ದಾಗಿ ಅವನನ್ನು ಏನು ತಿಂಡಿ ತಿನಿಸಿ ಎಲ್ಲ ಇಷ್ಟು ತಿನ್ನಲೇಬೇಕು ಎನ್ನುವಂಥ ಒತ್ತಾಯ ಮಾಡ್ತಿರಲ್ಲ, ಅದೇ ರೀತಿ ಒಂದು ಅರ್ಧ ಗಂಟೆಯ 1 ಗಂಟೆಯ ಮಗುವಿನ ಜೊತೆಗೆ ನೀವು ಕೂತ್ಕೋಬೇಕು. ನಾನು ಮಗು ಓದು ಅಂತ ಹೇಳೋದು, ನಾನು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಇದು ಪರಿಣಾಮ ಆಗಲ್ಲ. ಆದ್ದರಿಂದ ನಾನು ನಿಮ್ಮನ್ನು ಕೇಳೋದಿಷ್ಟೇ ಬಂಧುಗಳೇ, ನಾವು ಮಗುವಿಗೆ ಓದಲಿಕ್ಕೆ ಕೂರಿಸುವಂಥ ಟೈಮಲ್ಲಿ ನಾವು ಓದುವಂಥ ಪರಿಪಾಠವನ್ನು ಮಾಡೋಣ. ನಾವು ಕೆಲವು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ರೂಢಿಸಿಕೊಳ್ಳೋಣ. ಆದ್ದರಿಂದ ಅದರ ಜೊತೆಗೆ ಆ ಮಗು ಒಂದು ಅರ್ಧ ಗಂಟೆ ಟಿ ವಿ ನೋಡ್ತದೆ ಅಂದರೆ ನಾವು ಸಹ ಟಿ ವಿ ನೋಡೋಣ. ಅದಕ್ಕೂ ಒಂದು ವೇಳಾಪಟ್ಟಿ ಇರಲಿ. ಇದು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಈ ಥರ ಮಾಡಿದರೆ ಖಂಡಿತವ ನಾವು ಯಶಸ್ಸಿನ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಖಂಡಿತವಾಗಿ ಇಲ್ಲಿ ಎಲ್ಲ ಶಾಲೆಗಳು ಚೆನ್ನಾಗಿರ್ತದೆ, ಆದರೆ ಅದು ನಮ್ಮ ಭಾವನೆ ಅವಲಂಬಿಸಿಕೊಂಡಿರ್ತದೆ. ಭುವನೇಂದ್ರ ವಿದ್ಯಾಶಾಲೆ ತುಂಬ ಚೆನ್ನಾಗಿ, ಅದು ಖಂಡಿತ ಚೆನ್ನಾಗಿದೆ. ಆದರೆ ಅದರ ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು. ಶಾಲೆಯಲ್ಲಿ ಟೀಚರ್ಸ್ ಎಷ್ಟು ಗಂಟೆ ಇರ್ತಾರೆ, ಮಗು ನಮ್ಮ ಜೊತೆಗೆ ಎಷ್ಟು ಗಂಟೆ ಇರ್ತದೆ, ಲೆಕ್ಕಾಚಾರ ಮಾಡಿದರೆ ನಾನು ಮಗುವಿಗಾಗಿ ಎಷ್ಟು ತ್ಯಾಗ ಮಾಡಿದ್ದೇನೆ. ಈ ಬುತ್ತಿ ಕಟ್ಟಿಕೊಳ್ಳೋದು ಅಥವಾ ಏನೇನು ಬ್ಯಾಗ್ ಕಟ್ಟಿಕೊಳ್ಳೋದು, ಪುಸ್ತಕ ಕಳಿಸೋದು, ಅದಕ್ಕೆ ಬೇಕಾದ ಏನು ಮೆಟೀರಿಯಲ್ಸ್ ಕೇಳಿರ್ತಾರೆ ಅದನ್ನೆಲ್ಲ ತಂದು ಕೊಡುವುದು ಮಾತ್ರ ನಮ್ಮ ಕೆಲಸ ಅಲ್ಲ. ಅದರ ಜೊತೆಗೆ ಏನು ಮಾಡಿದ್ದಾನೆ, ಏನು ನಾವೀಗ ಎಲ್ಲಿಗಾದರೂ ಒಂದು ಫಂಕ್ಷನಿಗೆ ಹೊರಡುವಾಗ ಕನ್ನಡಿ ಮುಂದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇರ್ತೇವೆ. ಯಾಕೆ? ನಮಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೂ ನಮ್ಮ ಚಂದ ನಮಗೆ ಗೊತ್ತಾಗತ್ತೆ. ಹಾಗಾದರೆ ಅಕ್ಷರ ಬರವಣಿಗೆ ನೋಡಿದಾಗಲೂ ಅವ ನೀಟಾಗಿ ಬರೆದಿದ್ದಾನ ಇಲ್ವಾ, ಪುಸ್ತಕವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾನ ಇಲ್ವಾ ಎನ್ನುವುದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಯಾವ ಮಗು ತನ್ನ ಪುಸ್ತಕಗಳನ್ನು, ತನ್ನ ಸ್ಟಡಿ ಮೆಟೀರಿಯಲ್ಸನ್ನು ಪ್ರೀತಿಸ್ತದೆಯೋ ಆ ಮಗು ಯಾವತ್ತೂ ಹಿಂದೆ ಬೀಳೋದಿಲ್ಲ. ಆದ್ದರಿಂದ ಬಂಧುಗಳೇ, ನಮ್ಮ ಮಕ್ಕಳಿಗೆ ನಮ್ಮ ವಸ್ತುಗಳನ್ನು, ನಮ್ಮ ಪುಸ್ತಕವನ್ನು ಚೆನ್ನಾಗಿ ಪ್ರೀತಿಸುವ, ಚೆನ್ನಾಗಿ ನೀಟಾಗಿ ಜೋಡಿಸುವಂಥ ಏನು ಕೌಶಲವನ್ನು ತಾವು ಮನೆಯಲ್ಲಿ ಹೇಳಿಕೊಡಬೇಕು. ಆ ಮುಖೇನ ನಮ್ಮ ಈ ಶಾಲೆಯ ಶಿಸ್ತು, ಅದರ ಜೊತೆಗೆ ವಿದ್ಯಾಭ್ಯಾಸ ಭಾಳ ಚೆನ್ನಾಗಿ ಮೂಡಿ ಬರೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥ ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕಂತೇಳಿ ಇನ್ನೊಂದು ನಾನು ವಿದ್ಯಾ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂತೇಳಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಗ್ಲೆಗುಡ್ಡೆ ಕೆರವಾಶೆ, ಇಲ್ಲಿ ಒಂದು 10-12 ವರ್ಷದ ಹಿಂದೆ ಎಲ್ಲ ಮಕ್ಕಳು ಓಡೋದು ಕಾರ್ಕಳಕ್ಕೆ, ನಮ್ಮ ಶಾಲೆ ಹತ್ತಿರದಿಂದ ಓಡೋದು ಕಾರ್ಕಳಕ್ಕೆ. ಯಾಕೆ ಓಡ್ತೀರಿ ನೀವು ಅಂತ ಕೇಳಿದರೆ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತ ಆ ಕಾರಣವನ್ನು ಕೊಡ್ತಿದ್ರು. ನಾವು ಅವರನ್ನೆಲ್ಲ ನಿಲ್ಲಿಸಿ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಮಾರ್ಗದರ್ಶನ ಕೊಟ್ಟವರು ನಮಗೆ ವಿದ್ಯಾ ಮೇಡಮ್ರವರು ಭಾಳ ಸಂತೋಷದಿಂದ, ಭಾಳ ಪ್ರೀತಿಯಿಂದ ನಮಗೆ ಕೊಟ್ಟಿದ್ದಾರೆ. ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಇತ್ತೀಚೆಗೆ ನಾನು BR ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿ ಪದೋನ್ನತಿ ಹೊಂದಿ ಬಂದಂಥ ಸಂದರ್ಭದಲ್ಲಿಯೂ ನಾನು ಅವರ ಸಹಕಾರವನ್ನು ಪಡೆದು ಅಲ್ಲಿಯೂ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಆರಂಭ ಮಾಡೋದಕ್ಕೆ ನನಗೆ ಕೆಲವು ಅನುಭವಗಳನ್ನು ಅವರು ನನಗೆ ಕೊಟ್ಟಿದ್ದಾರೆ, ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇದೊಂದು ಅವಕಾಶ ಅಂತ ನಾನು ತಿಳ್ಕೊಳ್ತೇನೆ. ದಯವಿಟ್ಟು ವಿದ್ಯಾ ಮೇಡಮ್ರವರಿಗೆ ಜೋರಾದ ಒಂದು ಚಪ್ಪಾಳೆ ಕೊಡಬೇಕು, ನೀವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ. ಆದ್ದರಿಂದ ಅವರು ಬೆಳೆಯುವುದರ ಜೊತೆಗೆ ಹತ್ತಿರದ ಶಾಲೆಗಳನ್ನು ಬೆಳೆಸುವಲ್ಲಿ ಸಹ ಅವರು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮಕ್ಕಳ ಓದು ಬರಹ, ಅದರ ಜೊತೆಗೆ ಒಂದು PUC ತನಕ ಆ ಮಗು ಚೆನ್ನಾಗಿ ಓದಬೇಕು ಅಂತ ಗಮನದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನಾವು ಆ ಮಗುವನ್ನು ನೋಡಬೇಕು. ನಾವು ಆ ಮಗುವನ್ನು ನೋಡೋದ್ರ ಜೊತೆಗೆ ಅವನು ಮಾಡುವಂಥ ಹಳಿ ತಪ್ಪುವುದು ಸಹ ಈಗಲೇ. ಆದ್ದರಿಂದ ಇಲ್ಲಿ ನಾನು ಭುವನೇಂದ್ರ ಶಾಲೆಯ ಬಗ್ಗೆ ನಾನು ಹುಟ್ಟಿದಂದಿನಿಂದ ನನಗೆ ಗೊತ್ತು. ಈ ಭಾಳಷ್ಟು ಇತಿಹಾಸ ಇರುವ ಶಾಲೆ. ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಬಹಳ ದೊಡ್ಡ ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಿದವರಿದ್ದಾರೆ. ನಮ್ಮ ಮಕ್ಕಳು ಸಹ ಆ ಹಂತಕ್ಕೆ ಏರಬೇಕಿದ್ರೆ ಒಂದು ಶ್ರದ್ಧೆ ನಮಗೆ ಬೇಕು. ಅದರ ಜೊತೆಗೆ ನಮ್ಮ ಶಿಕ್ಷಕರ ಬಗ್ಗೆ ಅಪಾರವಾದಂಥ ಅಭಿಮಾನ ಮತ್ತು ನಂಬಿಕೆ ಬೇಕು. ಅದರ ಜೊತೆಗೆ ನಿರಂತರವಾಗಿ ನಮ್ಮ ಮಗುವಿನ ಜೊತೆಗೆ ಭಾಳ ಚೆನ್ನಾಗಿ ನೋಡಿಕೊಂಡು ಅವನ ಲಾಲನೆ ಪಾಲನೆಯ ಜೊತೆಗೆ ವಿದ್ಯಾಭ್ಯಾಸದ ಕಡೆಗೂ ನಾವು ಗಮನವನ್ನು ಕೊಡಬೇಕು ಎನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ಈ ಸಂದರ್ಭದಲ್ಲಿ ಇಷ್ಟೊಂದು ಜನ ಪೋಷಕರಿದ್ದೀರಿ.
ನಾವೆಲ್ಲ ತುಂಬ ಸುಂದರವಾದಂಥ ಕನಸನ್ನು ಹೊತ್ತು ಈ ಶಾಲೆಗೆ ಮಕ್ಕಳನ್ನು ಸೇರ್ಪಡೆ ಮಾಡಿದ್ದೀರಿ. ಖಾಲಿ ಸೇರ್ಪಡೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಇನ್ನೊಂದು ಪೇರೆಂಟ್ಸ್ ಮೀಟಿಂಗಿಗೆ ಬಂದರೆ ಆಗೋದಿಲ್ಲ. ಇಲ್ಲಿಗೆ ನಮ್ಮ ಕೆಲಸ ಮುಗಿಯುವುದಿಲ್ಲ. ದಿನಾಲೂ ಇದೆ. ಮನೆಯಲ್ಲಿ ಮಗುವಿನ ಓದು ಬರಹದ ಬಗ್ಗೆ ಗಮನವನ್ನು ನೀವು ಕೊಡ್ತಾ ಅವನನ್ನು ಒಂದು ಹಂತದವರೆಗೆ ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಬೇಕು. ಶಾಲೆಗೆ ಬಂದಾಗ ನಾವೇನು ಹೇಳ್ತೇವೆ, ನಾನು ಮಗುವಿನ ಪರ ವಹಿಸಿಕೊಂಡು ಶಾಲೆಯಲ್ಲಿ ಬಂದು ನಾವು ದೂರಲಿಕ್ಕೆ ಬರ್ತೇವೆ ಅಥವಾ ಏನಾದರೂ ಒಂದು ಮಗುವಿನ ತಪ್ಪುಗಳನ್ನು ಹೇಳಲಿಕ್ಕೆ ಬರ್ತೇವೆ. ಆದರೆ ಇದು ಸರಿಯಲ್ಲ. ಪ್ರಾಮಾಣಿಕನಾಗಿರಬೇಕು. ಮನೆಯಲ್ಲಿ ಅವನು ಏನು ಮಾಡ್ತಾನೆ ಆ ವಿಚಾರವನ್ನು ಶಾಲೆಯ ಟೀಚರಿಗೆ, ಶಾಲೆಯಲ್ಲಿ ಅವನು ಏನು ಮಾಡ್ತಾನೆ ಟೀಚರು ಮಗುವಿನ ಪೋಷಕರಿಗೆ, ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರ ಮಧ್ಯೆ ಯಾವುದೇ ಒಂದು ಮುಚ್ಚಿ ಅಡಗಿಸಿಡುವಂಥ ಪ್ರಶ್ನೆ ಇರಬಾರ್ದು. ಪ್ರಾಮಾಣಿಕವಾಗಿ ನಾವು ಚರ್ಚೆಯನ್ನು ಮಾಡಿಕೊಂಡ್ರೆ ನಮ್ಮ ಮಗುವನ್ನು ಒಂದು ಸುಂದರವಾದ ದಿಕ್ಕಿನ ಕಡೆಗೆ ಸಾಗಿಸುವುದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಗಣ್ಯಾತಿ ಗಣ್ಯರು, ನಾನು ಯೋಗೀಶ್ ಹೆಗ್ಡೆ ಅವರ ಬಗ್ಗೆ ಭಾಳಷ್ಟು ಕೇಳಿದ್ದೇನೆ. ಅವರ ಬಗ್ಗೆ ಹೇಳುವ ಅಷ್ಟು ದೊಡ್ಡ ಜನವೂ ನಾನಲ್ಲ. ಆದ್ದರಿಂದ ಅಂಥವರ ಜೊತೆಗೆ ನನಗೊಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ನನ್ನ ಬದುಕಿನಲ್ಲಿ ಒಂದು ಮರೆಯಲಾರದ ಒಂದು ಕ್ಷಣ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನನ್ನ ಪೂಜ್ಯ ಗುರುಗಳು ಸಹ ಇಲ್ಲಿ ಇದ್ದಾರೆ. ಅವರ ಮುಂದೆ ನಾನು ಒಂದೆರಡು ಬಾಲಭಾಷೆಯಲ್ಲಿ ನನ್ನ ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಏನಾದರೂ ಅಪ್ಪಿತಪ್ಪಿ ತಪ್ಪುಗಳಾಗಿದ್ದರೆ ದಯವಿಟ್ಟು ಅನ್ಯಥ ಭಾವಿಸಬೇಡ್ರಿ. ಮಾಸ್ಟರ್ ಟೀಚರ್ನ ಕೆಲ ಪರನೇ ಪಾತೇರ್ದೇರು ಎಂಕಲಿದಾಲ ಪ್ರಯೋಜನ ಇಜ್ಜಿಂದ ಎನ್ನೊಂಡು ಬುಡ್ಚಿ ನಮ್ಮ ಪ್ರಾಮಾಣಿಕತೆ ಒಂದು ಇತ್ತಿನಿಂದ ಅಂಡ ಖಂಡಿತವಾದ್ರೆ ನಮ್ಮ ಭಾರಿ ಎತ್ತರಗೂ ಏರ್ರೆ ಸಾಧ್ಯ ಉಂಟು ಪನೊಂದು ಈ ಶಾಲೆಯಲ್ಲಿ ಮಕ್ಕಳಿಗೆ ಕಾಳಜಿ ವಹಿಸುವ ಎಲ್ಲ ಆಯನವರಿದ್ದಾರೆ. ಎಷ್ಟು ಒಳ್ಳೆ ಇದ್ದಾರೆ, ಭಾಳ ಚಂದ ಖುಷಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಶಿಕ್ಷಕರಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಮರೆಯರೆ, ತುಂಬ ಜನ ಇದ್ದೀರಿ. ಆದ್ದರಿಂದ ಅವರೆಲ್ಲ ಶಿಕ್ಷಕರಿಗೆ ಮತ್ತು ವಿಶೇಷವಾಗಿ ನಾನು ನಿನ್ನೆಯ ಒಂದು ನ್ಯೂಸಲ್ಲಿ ನೋಡಿದೆ, ಸೀಮಾ ಕಾಮತ್ರವರದ್ದು ಪುಸ್ತಕ ಬಿಡುಗಡೆ ಇದೆ ಅಂತ. ಸಾಹಿತಿಗಳು ನಮ್ಮ ಈ ಶಾಲೆಯಲ್ಲಿದ್ದಾರೆ. ಅವರಿಗೆ ಉಜ್ವಲವಾದ ಭವಿಷ್ಯತ್ತು ಈ ದೊರೆಯಲಿ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. Thank you, sir. The imprints made by you will be cherished in our mind forever. May I request our President, Shri A. Yogesh Hegde, to share his loving guidance and inspire our children today.